ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ನೋಡಿ, ಯಾವಾಗ ಜುಲೈ 19ರಿಂದ 25ನೇ ತಾರೀಕು ತನಕ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಗ್ರಹಗಳ ಗೋಚಾರ ಅಂದರೆ ಯಾವ್ಯಾವ ಪರಿಸರದಲ್ಲಿ ಏನೇನು ರಿಸಲ್ಟ್ ಕೊಡ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮಗೆ ಕುಜ ವೃಷಭ ರಾಶಿಯಲ್ಲಿ ಸಂಚಾರ, ಬುಧ ಮಿಥುನ ರಾಶಿಯಲ್ಲಿ ಸಂಚಾರ, ಗುರು ಸೂರ್ಯರು ಈಗ ಯುತಿಯಾಗಿದೆ. ನಮಗೆ ಗುರು ಉಚ್ಚ ಸ್ಥಿತಿಯಾದ ಕರ್ಕ ರಾಶಿಯಲ್ಲಿ ಸೂರ್ಯನು ಕೂಡ ಯುತಿಯಾಗಿದೆ. ಹಾಗೆ ಶುಕ್ರ ಕೇತು ಇಲ್ಲಿ ನಮಗೆ ಮಿಲನ ಸಿಂಹ ರಾಶಿಯಲ್ಲಿ. ಇನ್ನು ಚಂದ್ರ ಕನ್ಯಾ ರಾಶಿ ಮತ್ತು ತುಲಾ ರಾಶಿಯಲ್ಲಿ ಸಂಚಾರ, ಶನೈಶ್ಚರನು ಮೀನ ರಾಶಿಯಲ್ಲಿಯೂ, ರಾಹು ನಮಗೆ ಕುಂಭ ರಾಶಿಯಲ್ಲಿ ಸಂಚಾರ. ಈ ವಾರದ ವಿಶೇಷತೆ ಏನು ಅಂದರೆ ಶುಕ್ರ ಕೇತುಗಳ ಮಿಲನ, ಗುರು ಮತ್ತು ಸೂರ್ಯನ ಮಿಲನ. ಸೊ ಅದನ್ನ ನಾವು ಪರಿಗಣಿಸೋಣ. ಗುರು ಉಚ್ಚ ಗುರುವಿನ ಸಲಹೆ ಸೂರ್ಯ ತಗೊಂಡಾಗ ಖಂಡಿತ ಒಂದು ಅಧಿಕಾರ ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ. ಇನ್ನು ಶುಕ್ರ ಕೇತು ಕಂಜೆಕ್ಟ್ ಆದಾಗ ಸೈಂಟಿಫಿಕ್ ರಿಸರ್ಚ್ಗೆ ಅನುಕೂಲ ಆಗುತ್ತೆ. ಸೊ ಇದನ್ನ ನಾವು ಪರಿಗಣಿಸಿಕೊಂಡು ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಚಂದ್ರನು 6-7ರಲ್ಲಿ ಸಂಚಾರ. ಸೊ ಹಾಗಾಗಿ ಈ ವಾರದಲ್ಲಿ ಮೇಷರಾಶಿಯವರಿಗೆ ಉತ್ಸಾಹ ಉಲ್ಲಾಸದ ಕೊರತೆ ಇರಲ್ಲ. ಒಳ್ಳೆ ಉತ್ಸಾಹ ಇರುತ್ತೆ, ಒಳ್ಳೆ ಒಂಥರ ಎಕ್ಸೈಟ್ಮೆಂಟ್ ಚೆನ್ನಾಗಿರುತ್ತೆ, ಹುಮ್ಮಸ್ ಚೆನ್ನಾಗಿರುತ್ತೆ ಈ ವಾರದಲ್ಲಿ. ನಂತರ ಮೇಷರಾಶಿಯವರಿಗೆ 2ನೇ ಮನೆಯಲ್ಲೇ ಕುಜ ಸಂಚಾರ. ಸೊ ಹಾಗಾಗಿ ಕೆಲಸ ಕಾರ್ಯಗಳಿಗೆ ಚೆನ್ನಾಗಿದೆ, ಅಷ್ಟಮನ್ನು ನೋಡ್ತಿದೆ. ಬಟ್ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕು, ಇಲ್ಲ ಕುಟುಂಬದಲ್ಲಿ ವಾಗ್ವಾದ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ಕುಜುಂಗೆ ಪರಿಹಾರ ಬೇಕು. ಕುಜುಂಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯನ ಅಷ್ಟೋತ್ತರಗಳು ಹೇಳ್ಕೊಳ್ಳಿ. ಅದರಿಂದ ನಿಮಗೆ ಖಂಡಿತ ಒಳ್ಳೆ ಪರಿಹಾರ ಆಗುತ್ತೆ. ಅಥವಾ ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಕಾರ್ತಿಕೇಯಾಯ ನಮಃ, ಓಂ ಷಣ್ಮುಗಾಯ ನಮಃ, ಯಾವುದೋ ನಾವು 1-21 ಬಾರಿ ಹೇಳ್ಕೊಂಡ್ರು ಕೂಡ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು 3ನೇ ಮನೆಯಲ್ಲಿ ಬುಧ ಸಂಚಾರ. 3ನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿದೆ. ಹಾಗಾಗಿ ಸ್ವಸ್ಥಾನದಲ್ಲಿ ಫಲ ಚೆನ್ನಾಗಿದೆ. ಬಟ್ 3ನೇ ಭಾವದಲ್ಲಿ ಹೈಪರ್ ಆಕ್ಟಿವ್ ಮಾಡುತ್ತೆ, ಅರ್ಜೆಂಟ್ ಮಾಡುತ್ತೆ. ನಿಮ್ಮ ಅಗ್ರಿಮೆಂಟ್ ಮಾಡೋದ್ರಲ್ಲಿ ಅಥವಾ ಕಮ್ಯುನಿಕೇಷನ್ ಇರಲಿ, ಮಾತುಕತೆಯಲ್ಲಿ ಸ್ವಲ್ಪ ನಿಧಾನವಾಗಿ ಹೋಗಿ. ಯಾಕಂದರೆ ಸಡಸತಿ ಬೇರೆ ನಡೀತಾ ಇದೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ 2 ಸರಿ ಓದಿ ಅಗ್ರಿಮೆಂಟ್ ಸೈನ್ ಹಾಕಿ, ಅಥವಾ 2 ಸರಿ ಯೋಚನೆ ಮಾಡಿ ಕಮ್ಯುನಿಕೇಟ್ ಮಾಡಿ. ಸೊ ಅದರಿಂದ ಕೂಡ ಒಂದು ಮೇಲ್ ಮಾಡೋದ್ರಲ್ಲಿ ಅಥವಾ ಒಂದು ಪತ್ರ ಬರೆಯೋದ್ರಲ್ಲಿ ಅವಾಗ 2 ಸರಿ ಯೋಚನೆ ಮಾಡಿ ಬರೆಯೋದ್ರಿಂದ ನಿಮಗೆ ಲಾಭದಾಯಕವಾಗಿರುತ್ತೆ. ಇನ್ನು 4ನೇ ಮನೆ ಸೂರ್ಯ ಗುರು ಯುತಿ, ಅದು ನಿಮಗೆ ಅಡ್ವಾಂಟೇಜ್ ತಂದುಕೊಡುತ್ತೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ತಂದುಕೊಡುತ್ತೆ, ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ, ಸ್ಪೋರ್ಟ್ಸ್ ಕ್ರೀಡೆಯಲ್ಲಿ ಒಳ್ಳೆ ಆಕ್ಟಿವಿಟಿಯಲ್ಲಿ ಅನುಕೂಲ ಮಾಡಿಕೊಡುತ್ತೆ. ನಿಮಗೆ ಹೈಪರ್ ಆಕ್ಟಿವ್ ಆಗಿರೋದ್ರಿಂದ ಕ್ರೀಡೆಯಲ್ಲಿ ಅನುಕೂಲ ಮಾಡಿಕೊಡುತ್ತೆ. ಮೇಷರಾಶಿಯವರಿಗೆ ಕಮರ್ಷಿಯಲ್ ಪ್ರಾಪರ್ಟಿಗೆ ಅಥವಾ ಯಾವುದೇ ಪ್ರಾಪರ್ಟಿಗೂ ನಿಮಗೆ ತಕ್ಕ ಮಟ್ಟಿಗೆ ಅನುಕೂಲ ಮಾಡಿಕೊಟ್ಬಿಡುತ್ತೆ. ನಂತರ ನಮಗೆ ಪಂಚಮದಲ್ಲಿ ಶುಕ್ರ ಕೇತು ಯುತಿಯಾಗಿರೋದ್ರಿಂದ ಮಕ್ಕಳ ಬಗ್ಗೆ ಚಿಂತೆ, ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಕೊರತೆ ಉಂಟು. ನೋಡಿ, ಪಂಚಮದಲ್ಲಿ ಶುಕ್ರ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಟ್ಟರು, ಕೇತು ಯುತಿ ಆಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಪ್ರೀತಿ ಪ್ರೇಮ ಈ ಸಾಮರಸ್ಯದ ವಿಷಯದ ಕಡೆ ಎಚ್ಚರಿಕೆಯಿಂದ ವ್ಯವಹರಿಸಿ. ನಂತರ ರಾಹು 11ರಲ್ಲಿರೋದು ಒಂದು ಒಳ್ಳೆಯ ಗೋಚಾರ ಅಂತ ಹೇಳ್ಬೋದು. ನಿಮಗೆ ರಾಹುವಿಂದ ಲಾಭನನ್ನು ಹೆಚ್ಚು ನಿರೀಕ್ಷಿಸ್ಬೋದು. ರಾಹು ಶುಕ್ರ ಯಾವಾಗ ರಾಹು ನೋಡುತ್ತೋ ಇಬ್ಬರು ಸ್ನೇಹಿತರಾಗಿರೋದ್ರಿಂದ ಒಂಥರ ನಿಮಗೆ ಹಣಕಾಸಿನ ವೃದ್ಧಿ ಜಾಸ್ತಿ ಆಗುತ್ತೆ. ಬಟ್ ಕೇತು ಜೊತೆ ಶುಕ್ರ ಇರೋದ್ರಿಂದ ಬರೋದು ಕೈಗೆಟಕಬೇಕು ಅಂದರೆ ನಾವು ಕೇತುವಿಗೆ ಪರಿಹಾರ ಮಾಡಬೇಕು. ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಗೌರಂ ತಂ ಕೇತುಂ ಪ್ರಣಮಾಮ್ಯಹಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆಗಳನ್ನು ಮಾಡಿಸಿ. ಬೀದಿ ನಾಯಿಗೆ ಆಹಾರ ಕೊಡೋದ್ರಿಂದ ಮೇಷರಾಶಿಯವರಿಗೆ ಈ ಕೇತು ಪರಿಹಾರ ಆಗುತ್ತೆ. ಓವರಾಲ್ ತಗೊಂಡ್ರೆ ಮೇಷರಾಶಿಗೆ ಈ ವಾರದಲ್ಲಿ ಶುಭ ಫಲಗಳನ್ನು ಹೆಚ್ಚಿಗೆ ನಿರೀಕ್ಷಿಸ್ಬೋದು. ಆದರೂ ಕೋಪತಾಪ ಸ್ವಲ್ಪ ಸಾಮರಸ್ಯದ ಕಡೆ ಚಿಂತೆ ಮಾಡಿ ಬ್ಯಾಲೆನ್ಸ್ ಮಾಡಿ ಒಳ್ಳೆಯದಾಗಿ. ವೃಷಭ ರಾಶಿಯವರಿಗೆ 5-6ರಲ್ಲಿ ಚಂದ್ರ ಸಂಚಾರ. ಸೊ 5-6ರಲ್ಲಿ ಚಂದ್ರ ಸಂಚಾರ ಮಾಡುವಾಗ ಹುಮ್ಮಸ್ಸು ಉತ್ಸಾಹ ಎಲ್ಲ ಚೆನ್ನಾಗೇ ಇರುತ್ತೆ. ನಿಮಗೆ 3ನೇ ಮನೆ ಅಧಿಪತಿ ಬೇರೆ. ಹಾಗಾಗಿ ಕನ್ಯಾ ರಾಶಿಲಿ ಇರ್ಬೋದು ಅಥವಾ ತುಲಾ ರಾಶಿಯಲ್ಲಿ ಸಂಚಾರ ಮಾಡುವಾಗ. ಆದರೆ ನಮಗೆ ಈಗ ಕುಜ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇದೆ, ಕೋಪತಾಪಗಳು ಹೆಚ್ಚಾಗುತ್ತೆ. ಸಪ್ತಮಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾಗ ಪತಿ ಪತ್ನಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಜೊತೆ ವಾದ ವಿವಾದ ಆಗ್ಬೋದು. ಹಾಗಾಗಿ ಕುಜಂದು ಪರಿಹಾರ ಬೇಕಾಗುತ್ತೆ. ಕುಜಂಗೋಸ್ಕರ ಅಣ್ತಮ್ಮರನ್ನ ಮನೆ ಕರೆದು ಸಿಹಿ ತಿಂಡಿ ಕೊಡೋದಾಗಲಿ, ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಹೆಸರು ಅರ್ಚನೆ ಮಾಡಿಸೋದು, ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನ ಕೊಡೋದು, ದೈಹಿಕವಾಗಿ ಕೆಲಸಗಳನ್ನು ಮಾಡೋದು. ಅಂದರೆ ಒಂದು ಬೆವರು ಬರೋ ತನಕ ಒಂದು ಅರ್ಧ ಗಂಟೆ ಕೆಲಸ ಮಾಡೋದಾದರೆ
ಅದರಿಂದ ಕೂಡ ನಮಗೆ ಕುಜ ಅಂದರೆ ದೇಹಕಾರಕ ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ಬುಧ 2ನೇ ಮನೆಯಲ್ಲಿದೆ. ಸೊ ಮಾತುಕತೆಯಿಂದ ಲಾಭ. ಪಂಚಮದಲ್ಲಿದೆ, ವಿದ್ಯಾಭ್ಯಾಸಕ್ಕೆ ಅನುಕೂಲ. ಪೂರ್ಣ ಪುಣ್ಯ ಸ್ಥಾನಾಧಿಪತಿ ಮತ್ತು ಧನ ಕುಟುಂಬಾಧಿಪತಿ 2ರಲ್ಲೇ ಇರೋದು ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು 3ನೇ ಮನೆಯಲ್ಲಿ ಗುರು ಮತ್ತು ಸೂರ್ಯ ಇರೋದ್ರಿಂದ ಒಂದು ಅಧಿಕಾರ ಸಿಗೋದಾಗಲಿ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗಲಿ, ಇಂಥ ವಿಷಯಕ್ಕೆ ತುಂಬ ಚೆನ್ನಾಗಿದೆ. 4ನೇ ಮನೆಯಲ್ಲಿ ಶುಕ್ರ ಕೇತು ಯುತಿ. ಸೊ ತಾಯಿ ಆರೋಗ್ಯದಲ್ಲಿ ಚಿಂತೆ ಅಥವಾ ಪತ್ನಿಗೆ ಹಾರ್ಮೋನಲ್ ಇಶ್ಯೂಸು, ಸಣ್ಣ ಪುಟ್ಟ ಏಟ್ ಬಿಡೋದು, ಇದಕ್ಕೋಸ್ಕರ ನಮಗೆ ಇಲ್ಲಿ ಕೇತು ಪರಿಹಾರ ಬೇಕು. ಗಣೇಶನ ಆರಾಧನೆ ಮಾಡೋದಾಗಲಿ, ಗಣೇಶನ ಅಷ್ಟೋತ್ತರಗಳು ಹೇಳ್ಕೊಳೋದಾಗಲಿ, ಅಥವಾ ಗಣೇಶನ ಒಂದು ಗರ್ಕೆ ಹುಲ್ ಕೊಡೋದ್ರಿಂದ ಕೂಡ ನಾವು ಕೇತುಗೆ ಪರಿಹಾರ ಮಾಡ್ಬೋದು. ಅಥವಾ ಕೇತುದೇ ಅಷ್ಟೋತ್ತರಗಳು ಹೇಳ್ಕೊಳ್ಳಿ, ಅಥವಾ ನಾವು ಬೀದಿನ ಆಹಾರ ಕೊಡೋದ್ರಿಂದ ಕೂಡ ಕೇತುಗೆ ಪರಿಹಾರ ಆಗುತ್ತೆ. ಇನ್ನು ನಮಗೆ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಶನಿ ಸಂಚಾರ. ಸೊ ಕೆಲಸ ಕಾರ್ಯಕ್ಕೆ ಖಂಡಿತ ಅನುಕೂಲ ಇದೆ. ಗುರುವಿನ ದೃಷ್ಟಿನೂ ಬಿದ್ದಿದೆ. ನಿಮ್ಮ ಪ್ರಯತ್ನಗಳು ಎಷ್ಟು ಪಡ್ತೀರೋ ಅಷ್ಟು ನಿಮಗೆ ಲಾಭ ತಂದುಕೊಡುತ್ತೆ. ಸೊ ಓವರ್ ಆಲ್ ತೊಗೊಂಡ್ರೆ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ಒಳ್ಳೆಯದಾಗಿ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ 4 ಮತ್ತು 5ನೇ ಮನೆಯಲ್ಲಿ ಚಂದ್ರ ಸಂಚಾರ ಆಗುತ್ತೆ. 4ನೇ ಮನೆ ಸಂಚಾರ ಸ್ವಸ್ಥಾನ ಅಂದರೆ ಬುಧನ ಮನೆಯಲ್ಲೇ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗಾಗಿ ನೋಡಿ, ಸ್ವಲ್ಪ ಒತ್ತಡಗಳು ಅನ್ಸಿದ್ರು ವಾರಾಂತ್ಯದ ಅಂದರೆ ಸೆಕೆಂಡ್ ಹಾಫ್ ಆಫ್ ದ ವೀಕ್ ಒಳ್ಳೆ ಲಾಭ ತಂದುಕೊಡುತ್ತೆ ನಿಮಗೆ. ಅಂದರೆ ಹೊಸ ಉತ್ಸಾಹಗಳು ತಂದುಕೊಡುತ್ತೆ. ಚಂದ್ರ ಧನಾಧಿಪತಿ ಯೋಗ ಅಂದರೆ ಧನಾಧಿಪತಿಯಾಗಿ ಪಂಚಮದಲ್ಲಿ ಸಂಚಾರ ಮಾಡುತ್ತೆ. ಆಗ ಬುಧ ಚಂದ್ರರ ಯುತಿ ಆದಾಗ ಸ್ವಲ್ಪ ಕಮರ್ಷಿಯಲ್ ಪ್ರಾಪರ್ಟಿ ಆಗಲಿ ಅಥವಾ ಬಿಸ್ನೆಸ್ಗಾಗಲಿ ವಾರದ 2ನೇ ಭಾಗದಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ವಾರದ ಮೊದಲನೇ 2-3 ದಿನ ಸ್ವಲ್ಪ ಅಬ್ಸ್ಟ್ರಕ್ಷನ್ಸು, ಒತ್ತಡಗಳು, ಯಾಕಂದರೆ ಕುಜ ಮತ್ತು ಚಂದ್ರ ಕನೆಕ್ಟ್ ಆಗುತ್ತೆ. ಕುಜನಿಂದ ಚಂದ್ರ 5ನೇ ಮನೆ ಕನ್ಯಾ ರಾಶಿಯಲ್ಲಿ ಇದ್ದಾಗ ಸ್ವಲ್ಪ ಒತ್ತಡ ಇರುತ್ತೆ. ವಾರಾಂತ್ಯದಲ್ಲಿ ಶುಕ್ರನ ಮನೆಗೆ ಹೋದಾಗ ಬುಧ ರಾಶಿಯಾಧಿಪತಿಯೇ ಕನೆಕ್ಟ್ ಆಗುತ್ತೆ. ಹಾಗಾಗಿ ಅದು ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ನಂತರ ಮಿಥುನ ರಾಶಿಯವರಿಗೆ ಧನ ಮತ್ತು ಕುಟುಂಬ ಭಾವದಲ್ಲಿ ಸೂರ್ಯ ಮತ್ತು ಗುರುವಿನ ಯುತಿ ಖಂಡಿತ ನಿಮಗೆ ಲಾಭವಾಗಿರುತ್ತೆ. ಸ್ವಲ್ಪ ಅಣ್ತಮ್ಮಗೋಸ್ಕರ ಖರ್ಚು ಬರ್ಬೋದು, ಮಾತುಕತೆ ಅಗ್ರಿಮೆಂಟ್ ಅದು ಕಮ್ಯುನಿಕೇಷನಲ್ಲಿ ಏನಾದರೂ ಖರ್ಚು ಬರ್ಬೋದು. ಆದರೂ ಕೂಡ ಶುಭ ಕಾರ್ಯಗಳಿಗೆ ಅನುಕೂಲ, ವಧುವರ ಅನ್ವೇಷಣೆಗೆ ಅನುಕೂಲ, ಕೆಲಸ ಕಾರ್ಯಗಳಿಗೆ ಅಭಿವೃದ್ಧಿಗೆ ಅನುಕೂಲ. ಸೊ ಓವರ್ ಆಲ್ ಮಿಥುನ ರಾಶಿಯವರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಿ. ಕರ್ಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ಚಂದ್ರ 3 ಮತ್ತು 4ರಲ್ಲಿ ಸಂಚಾರ ಮಾಡುತ್ತೆ. ಸೊ 3 ಮತ್ತು 4ರಲ್ಲಿ ಅಂದರೆ ವಾರದ ಮೊದಲನೇ 3-4 ದಿವಸ ಕರ್ಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ವಾರಾಂತ್ಯದಲ್ಲಿ 12ನೇ ಮನೆಯಲ್ಲಿರೋ ಬುಧನ ದೃಷ್ಟಿ ಬಿದ್ದಾಗ ಸ್ವಲ್ಪ ಖರ್ಚು ಹೆಚ್ಚಾಗ್ಬೋದು. ಕರ್ಕ ರಾಶಿಯವರಿಗೆ 2ನೇ ಮನೆಯಲ್ಲೇ ಶುಕ್ರ ಕೇತು ಇದೆ. ಸೊ ಅದನ್ನು ಖರ್ಚು ತೋರಿಸ್ತಾ ಇದೆ. ಶುಕ್ರ 2ನೇ ಮನೆಯಲ್ಲಿ ಶುಭ ಫಲಗಳನ್ನು ತಕ್ಕಮಟ್ಟು ಕೊಟ್ಟರು, ಕೇತುನು ಸೇರ್ಕೊಂಡಾಗ ಅಲ್ಲಿ ಹಣಕಾಸು ಖರ್ಚು ಜಾಸ್ತಿ ಆಯಿತು. ಮನೆಯಲ್ಲಿರೋ ಹೆಣ್ಣು ಮಕ್ಕಳಿಗೆ ಹಾರ್ಮೋನಲ್ ಪ್ರಾಬ್ಲಮ್ ಅಥವಾ ಹೆಲ್ತ್ ಇಶ್ಯೂಸ್ ಬರುವಂಥ ಚಾನ್ಸ್ ಜಾಸ್ತಿ ಆಯಿತು. ನಂತರ ಕರ್ಕ ರಾಶಿಯವರಿಗೆ 12ನೇ ಮನೆಯಲ್ಲಿ ಬುಧ, 3ನೇ ಮನೆಯಲ್ಲಿ ಬುಧಿ. ದೂರ ಪ್ರವಾಸಗಳಿಗೆ ಅನುಕೂಲ ಆದರೂ ಅಥವಾ ದೂರದಲ್ಲಿ ಓದುತ್ತಾ ಇದ್ರೆ ಅವ್ರಿಗೆ ಅಂದರೆ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಇದರಿಂದ ಮಿಕ್ಕಿದವರಿಗೆ ಖರ್ಚು ಜಾಸ್ತಿ ಕಾಣುತ್ತೆ. ಹಾಗೆ ಬುಧ ಪರಿಹಾರ ಬೇಕು. ಕರ್ಕ ರಾಶಿಯವರಿಗೆ ಬುಧಗೋಸ್ಕರ ವಿಷ್ಣು ಸಹಸ್ರನಾಮ ಹೇಳ್ಕೊಳೋದು, ಸೋದರ ಮಾವನಿಗೆ ಸಿಹಿ ತಿಂಡಿ ಕೊಡೋದು, ಹಸಿರು ವಸ್ತ್ರಗಳನ್ನು ನಾರಾಯಣನ ದೇವಸ್ಥಾನದಲ್ಲಿ ದಾನ ಕೊಡೋದಾಗಲಿ ಅಥವಾ ಸೋದರ ಮಾವನಿಗೆ ಕೊಡೋದಾಗಲಿ ಅದು ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಅದು ಸಣ್ಣ ಸಣ್ಣ ಮಕ್ಕಳಿಗೆ ಸ್ಟೇಷನರಿ ಐಟಮ್ ಕೊಡಿಸಿ, ಅದು ಕೂಡ ನಮಗೆ ಬುಧ ಪರಿಹಾರ ಆಗುತ್ತೆ. ಇನ್ನು ಲಾಭ ಏನು ಅಂದರೆ 11ನೇ ಮನೆ ಕುಜ. ಕರ್ಕ ರಾಶಿಯವರಿಗೆ 11ನೇ ಮನೆ ಕುಜ ಅತ್ಯುತ್ತಮವಾಗಿ ಭೂಮಿಯಿಂದ ಲಾಭ, ವಾಹನದಿಂದ ಲಾಭ, ಬ್ಯಾಂಕಿಂಗ್ ಸೆಕ್ಟರಿಂದ ಲಾಭ, ಸೊ ಅಣ್ತಮ್ಮಂದರಿಂದ ಲಾಭ, ಧೈರ್ಯ ಹೆಚ್ಚಾಗುತ್ತೆ. ಸೊ ಕುಜ ನಿಮಗೆ ಒಟ್ಟಾರೆ ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ನಮಗೆ 2ನೇ ಮನೆ ಕೇತು ಮತ್ತು ಅಷ್ಟಮದಲ್ಲಿ ರಾಹುಗೆ ಪರಿಹಾರ ಬೇಕು. ಅಷ್ಟಮದಲ್ಲಿ ರಾಹು ಇದ್ದರೆ ಹೊಸಬ್ರಿಗೆ ಹಣಕಾಸು ಕೊಟ್ಟು ಕಳ್ಕೊಳೋದು, ಹೊಸಬ್ರು ನಂಬಿ ನಾವೇನಾದರೂ ಮೋಸ ಆಗೋ ಚಾನ್ಸ್ ಇರುತ್ತೆ. ಕರ್ಕಾಟಕ ರಾಶಿಯವರಿಗೆ ಜನರಲಿ ಕರ್ಕಾಟಕ ರಾಶಿಯವ್ರಿಗೆ ತಪ್ಪುಗಳು ಮಾಡಲ್ಲ. ಬಟ್ ಈ ಲಾಸ್ಟ್ 2 ವರ್ಷದಿಂದ ಏನು ಕಾರಣ ಸಿಗಾಕೊಂಡು ಒದ್ದಾಡ್ತಾ ಇರ್ತಾರೆ. ಯಾಕಂದ್ರೆ ಅಷ್ಟಮ ಶನಿಯಿಂದ ಬಿಡುಗಡೆ ಆದರೂ ಕೂಡ ನಿಧಾನ ಆಗಿರುತ್ತೆ. ಹಾಗಾಗಿ ರಾಹುಗೆ ಪರಿಹಾರ ಬೇಕು. ರಾಹುಗೋಸ್ಕರ ದುರ್ಗಾದೇವಿ ಆರಾಧನೆ, ಆಷಾಢ ಮಾಸ ಶುರುವಾಗ್ತಿದೆ, ದುರ್ಗಾ ಆರಾಧನೆ ಮಾಡ್ತಾ ಇದ್ರೆ ನಿಮಗೆ ಖಂಡಿತ ಆ ಲಾಭ ತಂದುಕೊಡುತ್ತೆ ತಾಯಿ. ಸೊ ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಕೊಡೋದಾಗಲಿ ಅಥವಾ ಸ್ನೇಹಿತರಿಗೆ ಉದ್ದಿನ ವಡೆ ಕೊಡೋದಾಗಲಿ ಇದೆಲ್ಲ ನಿಮಗೆ ಖಂಡಿತ ಅನುಕೂಲ ಮಾಡಿಕೊಡುತ್ತೆ. ಓವರ್ ಆಲ್ ಹಾಕೊಂಡ್ರೆ ಕರ್ಕ ರಾಶಿಯವರಿಗೆ ಮಿಶ್ರ ಫಲ ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.